ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಮನೆಯ ಏಳಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡುತ್ತಲೇ ಇರ್ತೇವೆ. ಪ್ರತಿ ಕೆಲಸದಲ್ಲೂ ಲಾಭ ನಷ್ಟ ಲೆಕ್ಕ ಹಾಕ್ತೇವೆ. ವಾಸ್ತು ಪ್ರಕಾರ ಏನೆಲ್ಲ ಮಾಡಬೇಕು ಎಲ್ಲ ಮಾಡುತ್ತಲೇ ಇರ್ತೇವೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿರಲು ಕೆಲ ಫೋಟೋಗಳನ್ನು ಮನೆ ಗೋಡೆಗಳಿಗೆ ಹಾಕಿರ್ತೇವೆ. ಅದರಲ್ಲಿ 7 ಕುದುರೆಗಳಿರೋ ಫೋಟೋನೂ ಒಂದು. ಕುದುರೆಗಳಿರೋ ಫೋಟೋನ ಮನೆ ಅಂದ ಹೆಚ್ಚಿಸೋಕೆ ಹಾಕಿದ್ದಾರೆ ಅಂತ ಕೆಲವರು ತಿಳಿದಿರ್ತಾರೆ. ಆದರೆ ವಾಸ್ತು ಪ್ರಕಾರ ಕುದುರೆಗಳು ಇರೋ ಫೋಟೋ ಯಾಕೆ ಹಾಕಬೇಕು, ಹಾಕೋದ್ರಿಂದ ಏನು ಲಾಭ ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ವಾಸ್ತುಶಾಸ್ತ್ರ ಪ್ರಕಾರ ಮನೆಯಲ್ಲಿ ಕೆಲವು ವಸ್ತುಗಳು ಇದ್ದರೆ ಮಾತ್ರ ಮನೆ ಅಭಿವೃದ್ಧಿ ಎಂದು ಹೇಳಲಾಗುತ್ತೆ. ವಾಸ್ತು ಪುರುಷ ಗೊಂಬೆ, ಬ್ಯಾಂಬೂ ಟ್ರೀ, ಕಾಮಧೇನು, ಕೃಷ್ಣ ರುಕ್ಮಿಣಿ ಫೋಟೋ ಅಥವಾ ವಿಗ್ರಹಗಳು ಇರಬೇಕು ಎನ್ನಲಾಗುತ್ತದೆ. ಅದೇ ರೀತಿ ಪ್ರಾಣಿಗಳ ಫೋಟೋಗಳು ಇಡೋದ್ರಿಂದ ವಾಸ್ತು ದೋಷ ಇದ್ರೂ ಸರಿ ಹೋಗುತ್ತದೆ ಎಂದು ವಾಸ್ತು ತಜ್ಞರು ಹೇಳುತ್ತಾರೆ. ಕತ್ತೆಗಳು, ಕುದುರೆಗಳು ಇರೋ ಫೋಟೋ ಹಾಕಿದರೆ ಏಳಿಗೆ ಆಗುತ್ತದೆ. ವಿಶೇಷವಾಗಿ 7 ಕುದುರೆಗಳು ಓಡುತ್ತಿರೋ ಫೋಟೋ ಅಥವಾ ಸೀನರಿ ಹಾಕಿದ್ರೆ ತುಂಬ ಒಳ್ಳೆಯದು. ಕುದುರೆಗಳು ಯಾಕೆ 7 ಇರಬೇಕು, ಅದರಲ್ಲೂ ಓಡೋ ಕುದುರೆಗಳೇ ಯಾಕಿರಬೇಕು ಅನ್ನೋದಕ್ಕೆ ಕೆಲವು ಮುಖ್ಯವಾದ ಕಾರಣಗಳಿವೆ. ಸಾಮಾನ್ಯವಾಗಿ ಎಷ್ಟೋ ಜನರ ಮನೆಯ ಹಾಲ್ನಲ್ಲಿ 7 ಕುದುರೆಗಳು ಓಡೋ ಫೋಟೋನ ನೋಡ್ತೀವಿ. ಈ ಫೋಟೋ ಮನೆಯಲ್ಲಿದ್ದರೆ ಎಲ್ಲ ಶುಭ ಆಗುತ್ತೆ ಎಂಬ ನಂಬಿಕೆ ಇದೆ. ಹಾಗೆ ಆರ್ಥಿಕ ಸ್ಥಿತಿಗತಿ ಸಹ ಉತ್ತಮವಾಗಿರುತ್ತದೆ. 7 ಕುದುರೆ ಫೋಟೋನೇ ಯಾಕೆ ಇಡ್ತಾರೆ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಂಬರ್ 7ಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. 7 ಅಂಕಿಯಲ್ಲಿ ಪ್ರತಿಯೊಬ್ಬರ ಜೀವನ ಬೆಸೆದಿರುತ್ತೆ ಎನ್ನಲಾಗುತ್ತದೆ. ಮದುವೆಯಲ್ಲಿ ಹಾಕೋ ಸಪ್ತಪದಿ ದಾಂಪತ್ಯ ಜೀವನದ ಅರ್ಥ ತಿಳಿಸುತ್ತದೆ. ಆಗಸದಲ್ಲಿ ಮೂಡೋ ಕಾಮನ ಬಿಲ್ಲಲ್ಲೂ 7 ಬಣ್ಣಗಳಿವೆ. ಸಪ್ತ ಋಷಿ, ಸಪ್ತ ಮಾತೆಯರು, ಸಪ್ತಗಿರಿ, ಸಪ್ತ ಸ್ವರ, ಸಪ್ತ ಸಮುದ್ರ, ಹೀಗೆ ಪ್ರಕೃತಿ ದೈವಿಕ ಶಕ್ತಿಗಳೆಲ್ಲ 7ರ ಅಂಕಿಗಳಲ್ಲೇ ಇದೆ. ವಾಸ್ತುಶಾಸ್ತ್ರ ಪ್ರಕಾರ ಸಂಖ್ಯೆಗಳಲ್ಲಿ 7 ಅದೃಷ್ಟದ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಮನೆಗೆ ಸಕಾರಾತ್ಮಕ ಶಕ್ತಿ ಆಹ್ವಾನಿಸಲು ಈ ಫೋಟೋ ಇರಬೇಕು ಎನ್ನಲಾಗುತ್ತದೆ. ಓಡುವ 7 ಕುದುರೆಗಳು ಯಶಸ್ಸು, ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು ಈ ಫೋಟೋವನ್ನು ಯಾವ ದಿಕ್ಕಲ್ಲಿ ಇಡಬೇಕು ಎನ್ನುವುದು ಸಹ ತುಂಬ ಮುಖ್ಯ. ಮನೆಯ ದಕ್ಷಿಣ ದಿಕ್ಕಿನ ಕಡೆಗೆ ಇಟ್ಟರೆ ಯಶಸ್ಸು, ಕೀರ್ತಿ ಹೆಚ್ಚಾಗುವ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯ, ಕುದುರೆಗಳ ಫೋಟೋ ಯಾವಾಗಲೂ ಕುದುರೆ ಮುಖಗಳು ಮನೆ ಒಳಗೆ ನೋಡೋ ರೀತಿಯೇ ಇರಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ವಾಸ್ತವವಾಗಿ ಅರ್ಥ ಮಾಡಿಕೊಳ್ಳುವುದಾದರೆ, ಪ್ರತಿದಿನ ಕುದುರೆಗಳ ಓಟದ ಫೋಟೋ ನೋಡುತ್ತಿದ್ದರೆ ಕೆಲಸ ಮಾಡಲು ಉತ್ತೇಜನ ಸಿಗುತ್ತದೆ. ಜೀವನದಲ್ಲಿ ಯಾವಾಗಲೂ ಓಡುತ್ತಿದ್ದರೆ ಸಾಧನೆ ಘಟ್ಟ ಮುಟ್ಟಬಹುದು ಎಂಬ ಅರ್ಥ ನಮಗೆ ತಿಳಿಸುತ್ತೆ. ಇನ್ನು ನಿಮ್ಮ ಮನೆಗೆ 7 ಕುದುರೆಗಳಿರೋ ಫೋಟೋ ಇಟ್ಟಿಲ್ಲ ಅಂದರೆ 7 ಕುದುರೆಗಳ ಜೊತೆ ಉದಯಿಸುತ್ತಿರುವ ಸೂರ್ಯನ ಫೋಟೋ ಇರುವಂಥದ್ದು ತನ್ನಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.